ಗುರುಜಿ, ಈಗ ಬುಧ ಗ್ರಹಕ್ಕೆ ಯಾವ ವೃಕ್ಷ ಅಂತ ಹೇಳ್ಬೇಕಿತ್ತಲ್ವೇ? ಹೌದು, ಈ ಬುಧ ಗ್ರಹಕ್ಕೆ ವೃಕ್ಷ ನೀವು ಎಲ್ಲ ಬರ್ಕೊಳ್ಳಿ, ಉತ್ತರೇಣಿ ಅಂತ. ಈ ಉತ್ತರೇಣಿ ಅಂದರೆ ಏನು ಅನ್ಕೊಂಡ್ರಿ? ಏನು ಗೊತ್ತಿಲ್ಲ ಅನ್ಕೊಳ್ಬೋದು. ಉತ್ತರೇಣಿ ಅನ್ನೋದು ಸಂಸ್ಕೃತ ಪದ. ಇದರಲ್ಲಿ ಈ ಸಾಧಾರಣವಾಗಿ ಹಳ್ಳಿ ಕಡೆ ಅಥವಾ ಯಾವುದಾದ್ರೂ ಪಟ್ಟಣ ಇನ್ನೇನು ನಿಧಾನಕ್ಕೆ ಎಕ್ಸ್ಟೆನ್ಷನ್ ಏರಿಯಾ, ಇನ್ನೇನು ಯೋಚನೆ ಇಲ್ಲ ಅಂತ ಇರುತ್ತೆ, ಅದು ಹತ್ರ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಜಾಗಕ್ಕೆಲ್ಲ ಹೋದಾಗ ಈ ನಾಯಿ ಮುಳ್ಳು ಅಂತಾರೆ, ಸಣ್ಣದಾಗಿ ಉದ್ದಕ್ಕಿರುತ್ತೆ. ಹಿಂಗೆ ಹೋದ ತಕ್ಷಣ ಸೀರೆಗೋ ಬಟ್ಟೆಗೆ ಎಲ್ಲ ಚುಚ್ಕೊಂಡಿರುತ್ತೆ. ಇದೇ ಉತ್ತರೇಣಿ. ಈ ಉತ್ತರೇಣಿ ಕಡ್ಡಿ ಏನಕ್ಕೆ ಅಂದರೆ, ಬಾಲ್ನಾಗಮ್ಮ ವಿಶೇಷವಾಗಿ ನಾಯಿ ಸ್ವರೂಪವಾಗಿ ಜೊತೆಗೆ ಬರ್ತಾ ಇದ್ಲು. ಆಗ ಆ ನಾಯಿ ಜೊತೆಗೆ ಬಂದಿದ್ದು ಮಾಂತ್ರಿಕ ಸ್ವರೂಪ. ಅದನ್ನು ಮಂತ್ರಕ್ಕೆ ಉಪಯೋಗಿಸ್ಕೊತಾರೆ. ಉತ್ತರೇಣಿ ಬಂದು ಹೋಮಕ್ಕೆ ಇರಲೇಬೇಕು. ಯಾರಾದರೂ ಉತ್ತರೇಣಿ ಉಪಯೋಗಿಸದೇ ಇದ್ದರೆ ಹೋಮಗಳಿಗೆ ಹವಿಸ್ಸು ದೇವತೆಗಳನ್ನು ಸೇರಲ್ಲ, ದೇವತಾಕರ್ಷಣೆ ಆಗಲ್ಲ. ಬುಧ ಅಂದರೆ ಸರ್ವದಾ ಸಿದ್ಧಿ ಆಗಬೇಕಾದ್ರೆ ಈ ಉತ್ತರೇಣಿ ಕಡ್ಡಿ ಇರಲೇಬೇಕು. ಅದಕ್ಕೆ ಸಮಿತ್ತು ಅಂತ ಎಲ್ಲ ಕಡ್ಡಿಗಳನ್ನು ದೇವರಿಗೆ ಹವಿಸ್ಸಾಗಿ ಹಾಕಬೇಕಾದ್ರೆ ಒಂದಾದ್ರೂ ಉತ್ತರೇಣಿ ಕಡ್ಡಿ ಇರಲೇಬೇಕು. ಗಣಪತಿಗಂತೂ ಬೇಕೇ ಬೇಕು. ಇಲ್ದೇರೆ ಗಣಪತಿ ಏನು ಮಾಡ್ತಾನೆ? ನನಗೆ ಬುಧನೇ ಇಂಪಾರ್ಟೆಂಟ್ ಅಪ್ಪ ಅಂತಾನೆ. ಬುಧ ಅಂದರೆ ಏನು ಗೊತ್ತಾ? ಹೊಟ್ಟೆಯ ಭಾಗ. ಬುಧ ಭಾಳ ಯಾರಿಗಾದ್ರೂ ಚೆನ್ನಾಗಿದ್ದಾನೆ, ಒಳ್ಳೆ ವಿದ್ಯಾವಂತ ಅಥವಾ ಬುದ್ಧಿಶಾಲಿ, ಒಳ್ಳೆ ಜ್ಞಾನಿ ಅನ್ನೋರು ನೋಡಿ ಸಾಧಾರಣವಾಗಿ ನಮ್ಮ ಥರ ಕುಬ್ಜವಾಗಿರಲ್ಲ, ಉದ್ದುದ್ದಕ್ಕಿದ್ರೂ ಸಹ ಗುಂಡಿಗಿರ್ತೀವಿ. ಯಾಕೆ ಅಂದರೆ ಆ ಗುಂಡುತನ ಕೊಡೋದೇ ಆ ಬುಧ. ಬುಧ ಚೆನ್ನಾಗಿರಬೇಕು, ಗುರು ಚೆನ್ನಾಗಿರಬೇಕು, ಆಗ ಗುಂಡು. ಕೆಲವರು ಇರ್ತಾರೆ ಸಣ್ಣಗೆ, ಅದೆಷ್ಟು ತಿಂದ್ರೂ ಗುಂಡಾಗಲ್ಲ. ಏನು ಮಾಡ್ತೀರಾ? ಅಂತ ಊದಬೇಕಷ್ಟೇ, ಬೆಲೂನ್ ಥರ ಆಗಲ್ಲ. ಅದಕ್ಕೆ ಕೆಲವರು ದಪ್ಪ ಇದ್ದವ್ರು ಸಣ್ಣ ಆಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗುರು ಬಲ, ಬುಧನ ಬಲ ಬಹಳ ಚೆನ್ನಾಗಿರ್ಬೇಕು. ಇದಕ್ಕೆರಡಕ್ಕೂ ಸಾಕ್ಷಿ ಯಾರು? ಉತ್ತರೇಣಿ. ಆ ಉತ್ತರೇಣಿ ಅಂದರೆ ಏನು? ಗುರುವ ಮಗನೇ ಬುಧ. ಚಂದ್ರನ್ ಹುಟ್ಟದ ಅಂತ ಅನ್ಸ್ಕೊಂಬಿಟ್ಟ. ಯಾಕೆ ಅಂದರೆ ಗುರು ಎಲ್ಲೋ ಸಂಚಾರಕ್ಕೆ ಹೋದಾಗ ಚಂದ್ರ ಬಂದು ಆಕರ್ಷಿತವಾಗಿ ಪರಿಪೂರ್ಣವಾಗಿ ಹುಟ್ಟಿರ್ತಕ್ಕಂಥವನೇ ಈ ಬುಧ. ಎರಡೂ ಬುದ್ಧಿ ಇರ್ತಕ್ಕಂಥ ಬುಧ ಉತ್ತರೇಣಿ ಕಡ್ಡಿಯನ್ನು ನೀವು ಆ ಚಿಕ್ಕ ಚಿಕ್ಕ ಗಿಡಗಳ ಹೋದಾಗ ನೀವು ನೋಡ್ಬೋದು, ಆ ಬಟ್ಟೆಗಳ ಜಾಗದಲ್ಲಿ ನಾಯಿ ಮುಳ್ಳು ಅದೆಲ್ಲ ಕಚ್ಕೊತಾ ಇರುತ್ತೆ. ಬಾಲ್ನಾಗಮ್ಮ ಇದನ್ನು ಬಹಳ ಉಪಯೋಗಿಸ್ಕೊಂಡು ಪರಿವರ್ತನೆ ಮಾಡ್ಕೊತಿದ್ರು. ಮಾಂತ್ರಿಕರೆಲ್ಲ ಇದನ್ನು ಉಪಯೋಗಿಸ್ಕೊತಾರೆ ಸಾಕಷ್ಟು ಜನ. ಇದು ಮಂತ್ರದವರೇ ಅಂತಲ್ಲ, ನಿಮ್ಮ ಮನೆಯಲ್ಲಿ ಒಂದು ಕಡ್ಡಿ ಉತ್ತರೇಣಿ ಕಡ್ಡಿ ತಂದು ಮನೆಯ ಭಾಗದ ಜಾಗದಲ್ಲಿ, ಹೊಸಲು ಒಳಭಾಗದಲ್ಲಿ ಮನೆ ಕಟ್ಟಕ್ಕೆ ಮೊದಲೇ ಹಾಕಿಟ್ಟಿದ್ರೆ ಯಾವ ಭೂತ ಪ್ರೇತ ಪಿಶಾಚ ನಿಕಟ ನಹಿಯಾವೆ ಹತ್ರ ಒಳಗೆ ಸುಳಿಯಲ್ಲ. ಅರ್ಥ ಆಯ್ತಾ? ಆ ರೀತಿ ಒಂದು ಸಾನ್ನಿಧ್ಯ ಆ ಮರದಲ್ಲಿರುತ್ತೆ. ಇದು ಬಹಳ ವೈಶಿಷ್ಟ್ಯತೆ. ನೆಕ್ಸ್ಟ್ ಗ್ರಹ ಕೋಣ ಗುರು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗುರು. ನೋಡಿ, ಈ ಗುರು ಇಲ್ಲದೆ ಜಗತ್ತಿಲ್ವೇ ಇಲ್ಲ. ಹೌದಾ? ಸಾಧಾರಣವಾಗಿ ಒಂದು ಹಳ್ಳಿ ಅರಳಿ ಮರ ಇಲ್ಲದೆ ಇರೋ ಹಳ್ಳಿ ಇಲ್ಲ. ಅರಳಿ ಮರ ಅನ್ನೋದೇ ಈ ಗುರುಗೆ ಸಂಬಂಧ. ಅದಕ್ಕೆ ಅರಳಿ ಮರ ಅಂತಕ್ಕಂಥದ್ದು ಬಹಳ ವಿಶೇಷತೆ. ಪೀಪಲ್ ಟ್ರೀ. ಈ ಪೀಪಲ್ ಟ್ರೀನಲ್ಲಿ ಜ್ಞಾನ ಅಭಿವೃದ್ಧಿ ಯಾರ್ದೋ? ಬುದ್ಧ ಅಲ್ಲೇ ಕೂತಿದ್ದೋ, ಶ್ರವಣ ಕುಮಾರ ಅಲ್ಲೇ ಕೂತಿದ್ದೋ, ಮಹಾವೀರ ವಿಶೇಷವಾಗಿ ಅಲ್ಲೇ ಕೂತಿದ್ದು. ಎಲ್ಲರಿಗೂ ಜ್ಞಾನ ಬಂದಿದ್ದಲ್ಲೇ. ರಾಮಕೃಷ್ಣ ಪರಮಹಂಸರು ಏನು ಮಾಡಿದ್ರು? ಔಪಾಸನೆಯನ್ನು ಮಾಡಿಕೊಂಡು ಮರದ ಒಳಗೆ ಕೂತ್ಕೊಂಡ್ಬಿಟ್ಟಿದ್ರು, ಗೊತ್ತಾಗಿಲ್ಲ. ಆಗ ಒಂದು ದಿವಸ ಹಾಗೇ ಸ್ವಾಮಿ ವಿವೇಕಾನಂದ ನಡ್ಕೊಂಡು ಬರ್ತಾ ಇದ್ದಾಗ ಇಲ್ಲೇ ಕೂತಿದ್ರು ಗುರುಗಳು, ಎಲ್ಲಿ ಹೊರಟೋದ್ರು ಅಂತ ಹಾಗೆ ಹೇಗೆ ನೋಡಿದ್ರೆ ಮಾಯೆ. ಹಾಗೇನು ಮಾಡಿದ್ರು? ನಮಸ್ಕರಿಸು, ಆಗ ನಿನಗೆ ಜ್ಞಾನ ಅಭಿವೃದ್ಧಿ ಆಗತ್ತೆ ಅಂದರು. ಯಾಕೋ ಎಂದು ಅಶೀರವಾಣಿ ಬಂತಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ಆಗ ಅವರ ಮರದಿಂದನೇ ಗೋಚರವಾಗಿ ಆಶೀರ್ವಾದ ಮಾಡಿದ್ರು. ಎಷ್ಟು ಸಂತೋಷ. ಅದಕ್ಕೆ ಗುರುನಲ್ಲಿ ಇವತ್ತಿಗೂ ಅರಳಿ ಮರ ಅನ್ನೋದೇನು ಅಂದರೆ ಕೆಳಭಾಗದಲ್ಲಿ ಸೃಷ್ಟಿ, ಮಧ್ಯದಲ್ಲಿ ಸ್ಥಿತಿ, ಲಯ. ಗುರು ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನೀವು ಅನುಭವ ಅಂದರೆ ಕೆರಡೆ ಇರ್ತಕ್ಕಂಥ ಬೇರನ್ನು ತಗೊಳ್ಳಿ. ಒಂದು ಮೂಲ ಮಂತ್ರ ಇದೆ. ಆ ಮೂಲ ಮಂತ್ರ ಸಮೇತ ಗಂಡ ಹೆಂಡತಿ ಇಬ್ರು ಬೆಳಗ್ಗೆ ಎದ್ದು ಮಕ್ಕಳಾಗದಿದ್ದವರು ಪಾಣಿಗ್ರಹಣ ಮಾಡ್ಕೊಳ್ಳಿ. ಕೈ ಹೀಗೆ ಇಟ್ಕೊಂಡಿರ್ಬೇಕು. ಯಾವ ಬೆರಳು? ಸುಮ್ಮನೆ ಮುಂದೆ ಬೆರಳಲ್ಲ, ಕೊನೆ ಕಿರುಳು ಬೆರಳುಗಳು ಎರಡೂ ಈಗ ಪಾಣಿಗ್ರಹಣ. ಯಾಕೆ ಅಂದರೆ ಚಂದ್ರ ಇಬ್ರಿಗೂ ಮನಸ್ಸು ಹೊಂದ್ಕೊಳ್ಳಿ. ಬೆಳಗಿನ ಜಾವ ಅಂತ ಹೇಳ್ತೀವಿ, ಅರಳಿ ಮರನ ಸುತ್ತಬೇಕು. ನೀವು ಯಾವ ಮಠ ಮಧ್ಯಾಹ್ನ ಸುತ್ತಬಿಟ್ರೆ ಅರಳಿ ಮರ ಸುತ್ತರೆ ಮಕ್ಕಳಾಗತ್ತಾ ಅನ್ಕೊಂಡ್ಬಿಡ್ತೀರಾ? ಹಂಗಲ್ಲ. ಏನು ದಡೀರಂತ ಬೆಳಕೇನಿದೆ ಆಗಲ್ಲ. ಪರಿವರ್ತನೆ. ಗಂಡ ಹೆಂಡತಿ ಇಬ್ರು ಅನ್ಯೋನ್ಯತೆ. ಬೆಳಗಿನ ಜಾವದ ಸುತ್ತಬೇಕು. ಯಾಕೆ ಬೆಳಗಿನ ಜಾವ? ಎಲ್ಲಾ ಮರಗಳು ತನ್ನ ಗಾಳಿ ಬಿಡುತ್ತೆ. ಗಾಳಿಯನ್ನ ಬಿಡೋ ಸಮಯಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ? ಪರಿವರ್ತನೆ. ಹಾಗೆ ಜೀವನದಲ್ಲಿ ನಾವು ಹೋಗ್ತಾ ಇದ್ದಾಗ ಒಂದು ಒಳ್ಳೆ ಸುಗಂಧ ಪರಿಮಳ, ಆಹಾ ಸಂಪಿಗೆ ಮರ, ಇಗೋ ಮಲ್ಲಿಗೆ ಮರ ಅಂತ ಯಾಕಂತೀವಿ? ಆ ಮರಗಳು, ವೃಕ್ಷಗಳು ತನ್ನ ಗಾಳಿ ಬಿಡೋ ಸಮಯದಲ್ಲಿ ಗಂಡ ಹೆಂಡತಿ ಯಾರಿಗೆ ಇನ್ಫ್ರಾರೆಡ್ ರೇಸ್, ಇನ್ಫ್ರಾವೈಲೆಟ್ ರೇಸ್ ದೇಹದಲ್ಲಿ ಇರಲ್ವೋ ಅವರಿಗೆ ಆಕ್ಟಿವೇಶನ್ ಆಗುತ್ತೆ. ಇವನಲ್ಲಿ ದೋಷ ಇದ್ರೆ ಇವನಿಗೆ ಸರಿ ಮಾಡುತ್ತೆ, ಅವಳ ದೋಷ ಅವನು ಸರಿ ಮಾಡುತ್ತೆ, ಇಬ್ಬರಲ್ಲೂ ದೋಷ ಇದ್ರೆ ಪರಿಪೂರ್ಣೆ ಮಾಡ್ತಾರೆ. ಆಗ ಅದನ್ನು ತೆಗೆದು ಗಂಧ ಲೇಪನ ಮಾಡಿ ಆ ಮೂಲ ಮಂತ್ರ ತಗೊಂಡು ಅವರಿಗೆ ರಸವನ್ನು ಕೊಟ್ಟರೆ ಸಾಕು. ಸಂತಾನ ಅಭಿವೃದ್ಧಿ ಒಂದಲ್ಲ ಎರಡು. ತಿನ್ಸ್ಬೇಕಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾನ್ಫಿಡೆನ್ಸ್ ಆಗಿ ಕೊಡ್ಬೋದು ಸಂತಾನ ಅಭಿವೃದ್ಧಿನ. ಅದಾದಮೇಲೆ ಸ್ಥಿತಿ. ಸ್ಥಿತಿ ಅಂದ್ರೇನು? ಆ ಗುರು ಮಧ್ಯದಲ್ಲಿ ಇರ್ತಕ್ಕಂಥ ಮರ, ಅದನ್ನು ಸ್ವಲ್ಪ ಚಕ್ಕೆ ತೆಗಿರಿ.
ಎತ್ಕೊಂಡು ಏನು ಮಾಡ್ತೀರಾ, ಎಂಥ ರೋಗಿಷ್ಟಿರಲಿ ಮನೇಲಿ ಅವನ ಜೊತೆಗೆ ಒಂದು ಸ್ವಲ್ಪ ಮೆಣಸು ಇದನ್ನು ಎತ್ಕೊಂಡು ಆ ಚಕ್ಕೆನ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಸ್ವಲ್ಪ ಶೋಧನೆ ಮಾಡ್ಬಿಟ್ಟು ಟೀ ಕಷಾಯ ಇದ್ದಂಗಿರುತ್ತೆ, ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಿಂಗೆ ಕುಡಿಸಿ. ಎಷ್ಟು ಚೆನ್ನಾಗಿ ಅಂದರೆ ಸರ್ವವ್ಯಾಧಿ ನಿವಾರಣಾರ್ಥಂ. ದೇಹದಲ್ಲಿ ಕ್ಯಾನ್ಸರ್ ಇದ್ರೆ ವಾಸಿ ಆಗುತ್ತೆ, ಹೊಟ್ಟೆಯಲ್ಲಿ ಹುಣ್ಣಿದ್ರೆ ವಾಸಿ ಆಗುತ್ತೆ, ದೇಹದಲ್ಲಿ ಜಗ್ಗ ಅಂದರೆ ಏನು ಎಲ್ಲ ನರಗಳು ಗಂಟು ಕಟ್ಟತ್ತೆ, ಯಾವ ಗಂಟುಗಳು ಪರಿಪೂರ್ಣವಾಗಿ ರಕ್ತ ಶರೀರ ಮಾಡಿರಲ್ಲ, ದೇಹದಲ್ಲಿ ಏನಾಗುತ್ತೆ ಜಾಂಡೀಸ್ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಎಲ್ಲ ಕಟ್ಟಾಗೋಗಿರುತ್ತೆ, ಎಲ್ಲ ಸೇರ್ಪಡಿಸುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಸ್ಥಿತಿ. ಅಂದ್ರೇನು, ಕಾಪಾಡ್ದ ಮಹಾವಿಷ್ಣು ಸ್ಥಿತಿಯಾಗಿ. ಯಾಕೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಇದು ಮೂರೂ ಆ ಗುರು ಮರ ಅರಳಿ ಮರದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಭಗವಂತ ನಿಜವಾದ ಸೃಷ್ಟಿ ಇಲ್ಲಿ ನೋಡ್ಬೋದು. ಅದಕ್ಕೆ ಗುರು ಜ್ಞಾನಮೂರ್ತಿ ಅಂತ ಹೇಳಿ ಇವನ್ನ ಸ್ಮರಣೆ ಮಾಡ್ಕೊಳ್ಳೋಕೆ ಪುರುಷ ಗ್ರಹ, ಅದಾದ ಮೇಲೆ ಹೆಣ್ಣಿನ ಸ್ವರೂಪವಾಗಿ ಬೇವಿನ ಮರ, ಎರಡಕ್ಕೂ ಮದುವೆ ಮಾಡಿ ಈ ಎರಡಕ್ಕೂ ನಾಗಾಭರಣ ತಾಳಿಯಾಗಿ ಕಟ್ಟಿರತಕ್ಕಂಥದ್ದು ತಕ್ಷಕ, ಸುರುಚಿ, ನಾಗರಾಜ. ಇದನ್ನೇ ಅರಳಿಕಟ್ಟೆ ಅನ್ನೋದು. ಯಾವ ಮನುಷ್ಯ ಪ್ರತಿದಿನ ಗುರು ಬಲ ಬೇಕು ಅನ್ನೋನು 11 ಪ್ರದಕ್ಷಿಣೆ ಹಾಕಿದ್ರೇನೆ ಜೀವನ ಪರ್ಯಂತ ನಿಮ್ಮಲ್ಲಿರ್ತಕ್ಕಂಥ ನವಗ್ರಹ ದೋಷ ಹೋಗುತ್ತೆ, ಜೀವನ ಪರ್ಯಂತ ನಿಮ್ಮಲ್ಲಿರ್ತಕ್ಕಂಥ ಎಂಥ ದೋಷ ಹೋಗುತ್ತೆ, ಗಂಟೇನು ಹೋಗುತ್ತೆ. ಒಂದು 11 ಪ್ರದಕ್ಷಿಣೆ ಹಂಗಾಕಿ ನಮಸ್ಕಾರ ಮಾಡಿ ಹಂಗೆ ಹೊರಡಬೇಕು. ಗುರು ಬಲ ಅನ್ನೋದು ದೈವತತ್ವವಾಗಿ ತಾನಾಗೇ ಬರಬೇಕು. ಅದಕ್ಕೆ ನಿಮ್ಮೆಲ್ಲರಿಗೂ ಗುರು ಬಲ ಕೊಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಪರಿಪೂರ್ಣವಾಗಿ ಮಂಗಳವಾರ ದಿವಸ ಇಷ್ಟೆಲ್ಲ ವಿಚಾರ ಹೇಳಿದ್ದೀನಿ. ಗುರು ಅನುಗ್ರಹ ಚೆನ್ನಾಗಿ ಸಿಗಲಿ. ಇವತ್ತಾದರೂ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತ ನಿಷ್ಠೆಯಲ್ಲಿ ವೃಕ್ಷಗಳನ್ನು ಕಾಪಾಡಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಉಳಿದ ಗ್ರಹಗಳೆಲ್ಲ ಇದಾರಲ್ಲ, ಅವರೆಲ್ಲ ವೃಕ್ಷಗಳು ಹೋಗಬೇಡ ನಾವು. ಅದಕ್ಕೆ ಶುಕ್ರ, ಶನಿ, ರಾಹು, ಕೇತು, ನಾಳೆನೋ ಕಾರ್ಯಕ್ರಮ ಇರುತ್ತೆ. ನಾನು ಇವತ್ತೇನು ಹೊಟ್ಟೋಗಲ್ಲ ನೋಡಿ ಅಲ್ವಾ. ಅದಕ್ಕೆ ಒಂದೊಂದೇ ಕಾರ್ಯಕ್ರಮ ಮಾಡಿಕೊಂಡು ಒಂದೊಂದೇ ದಿವಸದಲ್ಲಿ ಒಂದೊಂದೇ ಫಲ. ಒಂದು ದಿವಸ ಮಸಾಲೆ ದೋಸೆ ಕೊಡ್ತೀನಿ, ಇನ್ನೊಂದು ದಿವಸ ಪೊಂಗಲ್ ಕೊಡ್ತೀನಿ, ಮತ್ತಷ್ಟು ದಿವಸ ಇಡ್ಲಿ ಕೊಡ್ತೀನಿ. ಒಂದೇ ದಿವಸದಲ್ಲಿ ಎಲ್ಲ ಕೊಡಲ್ಲಪ್ಪ. ನಿಧಾನಕ್ಕೆ ನೀವು ಕಾಯಬೇಕು, ತಾಳ್ಮೆ ಬೇಕು ಮನುಷ್ಯನಿಗೆ. ಜೀವನದಲ್ಲಿ ಆಧಾರವೇ ಗುರುಬಲ. ಆ ಗುರುಬಲ ಇವತ್ತು ಕೊಟ್ಟಿದ್ದೀನಿ. ಭಗವಂತ ನಿಷ್ಠೆಯಲ್ಲಿ ಎಲ್ಲರೂ ಪ್ರಾಣಿ ಪಕ್ಷಿ ಜೀವರಾಶಿಗಳಿಗೆ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಕಾಪಾಡ್ಕೋಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಖಂಡಿತ ವೃಕ್ಷ ಕಾಪಾಡ್ಕೊಳ್ಳಿ. ಜೀವನಾಧಾರದಲ್ಲಿ ಯಾವ ವೃಕ್ಷಕ್ಕೆ ಏನು ಫಲವನ್ನು ಕೊಡ್ತಾನೆ, ಏನನ್ನ ಮಾಡ್ತಾನೆ, ಯಾವ ಕಾಲಕ್ಕೆ ಯಾವ ಮರನ ಮುರಿಬಾರ್ದು, ಯಾವ ಮರನ ಮುಟ್ಟಬಾರ್ದು, ಯಾವ ಕಾಲಕ್ಕೆ ಮರದ ಕೆಳಗೆ ಕೂತ್ಕೋಬಾರ್ದು, ಇದನ್ನು ಕೂಡ ನಿಧಾನಕ್ಕೆ ತಿಳಿಸ್ಕೊಡ್ತೀನಿ. ಅದಕ್ಕೆಲ್ಲ ತಾವೆಲ್ಲ ವೀಕ್ಷಣಾ ಸ್ವರೂಪದಲ್ಲಿ ಕಾಯ್ತಾ ಇರಬೇಕು. ಎಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ವೃಕ್ಷಗಳಲ್ಲಿ ಇಷ್ಟೆಲ್ಲ ಮಾಹಿತಿ ಅಡಗಿದೆ, ಇಷ್ಟೆಲ್ಲ ವಿಷಯಗಳು ಅಡಗಿದೆ ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇನ್ನು ಮಿಕ್ಕಿದ್ದು 4 ಗ್ರಹ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ನಾಳೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ವೀಕ್ಷಿಸಲೇಬೇಕು ಅಲ್ವಾ? ಹೋಗ್ಬರೋದಾ? ನಮಸ್ಕಾರ.